ಅದ್ರ ಒಂದಂತೂ ಹೇಳ್ತೀನಿ, ಮೂವಿ ನೋಡಿದ್ರೆ ಮಾತ್ರ ನಿಮ್ಗೆ ದಿಸ್ ಮೂವಿ ಹ್ಯಾಸ್ ಟು ಕ್ಲೈಮ್ಯಾಕ್ಸ್. ಹಲೋ ಹಲೋ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೂವಿ ಮಾತಾಡಿದ್ದು. ಇವತ್ತು ಮೂವಿ ಬಗ್ಗೆ ಮಾತಾಡಿ ಬಂದಿತ್ತು. ಡೌಟೇ ಬೇಡ, ಯಾವ ಮೂವಿ ಬಗ್ಗೆ ಮಾತಾಡಿ ಬಂದಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಹೌದು, ಕಾಂತಾರ ಮೂವಿ ಬಗ್ಗೆ ನನ್ನ ಒಪಿನಿಯನ್ ಹೇಳಿ ಬಂದಿದ್ದೀನಿ. ಮೂವಿ ನೋಡ್ಕೊಂಡು ಬಂದೆ. ಸೊ ನನ್ಗನ್ಸಿದ್ದನ್ನ ನಿಮ್ಗೆ ಹೇಳ್ತೀನಿ. ಏನು ರಿಷಬ್ ಶೆಟ್ಟಿ ಇದ್ದಾರೆ, ಆ ಒಂದು ಕಾಂತಾರ ಪರಂಪರೆಯನ್ನ ಇಲ್ಲಿ ಮುಂದುವರಿಸಿದ್ದಾರೆ, ಅದನ್ನೇ ಕ್ಯಾರಿ ಮಾಡಿದಾರೆ ಇನ್ನು ಅದ್ರ ಮೇಲೆ ಡೀಟೇಲ್ ಹೇಳೋಣ. ಸ್ಟಾರ್ಟ್ ಮಾಡೋಣ. ಮೂವಿ ಬಗ್ಗೆ ಮಾತಾಡೋದಂದ್ರೆ ಮೇನ್ ಸ್ಟ್ಯಾಂಡ್ ತಗೊಳ್ಳೋದು ಮೂವಿಯಲ್ಲಿರುವಂತಹ ವಿಜುವಲ್ಸ್ ಮತ್ತೆ ಮೇಕಿಂಗ್ ಮಾತ್ರ ಬೇರೆ ಲೆವೆಲ್ಗೆ ಮಾಡಿದ್ದಾರೆ. ಫಸ್ಟ್ ಕಾಂತಾರ, ಮೊದಲ ಕಾಂತಾರಗಿಂತ ಇದರಲ್ಲಿ ಹಾಕಿರುವಂತಹ ಬಜೆಟ್ ನೀಟ್ ಆಗಿ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ. ಪ್ರತಿಯೊಂದು ಸ್ಕ್ರೀನ್ ಪರ್ಫೆಕ್ಷನ್ ಆಗಿರ್ಬೋದು, ಆ ನೀಟ್ನೆಸ್ ಆಗಿರ್ಬೋದು, ಪ್ರತಿಯೊಂದು ಸ್ಕ್ರೀನ್ ಕೊಟ್ಟಂತಹ ಕ್ವಾಲಿಟಿ, ಅದನ್ನ ಪ್ರೊಡ್ಯೂಸ್ ಮಾಡಿರುವಂತಹ ರೀತಿಯನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮೂವಿಯಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ. ಸೊ ಮೇನ್ ಅದೇ ಬೀಜಂ ಬೇರೆ ಕ್ಯಾರಿ ಮಾಡಿದ್ದಾರೆ. ಸೊ ಹಾಗಾಗಿ ಕಾಂತಾರ ಅನ್ನುವಂತ ಒಂದು ಮೂವಿಯಲ್ಲಿ ಪ್ರತಿಯೊಂದು ಸ್ಕ್ರೀನ್ ಅಲ್ಲಿ ಗೂಸ್ ಬಂಪ್ಸ್ ಕೊಡೋದ್ರಲ್ಲಿ ಏನೋ ಡೌಟೇ ಇಲ್ಲ. ಯೂಸ್ ಮಾಡಿರುವಂತಹ CGI ಆಗಿರ್ಬೋದು, ಇದೆಲ್ಲವೂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ಸ್ಕ್ರೀನ್ ಗೆ ಕೊಟ್ಟಂತಹ ಪರ್ಫೆಕ್ಷನ್, ಪ್ರತಿ ಸಣ್ಣ ಸಣ್ಣ ಸ್ಕ್ರೀನಿಗೂ ಪ್ರತಿಯೊಂದು ಪ್ಲೇಗೂ ಕೊಟ್ಟಂತಹ ಒಂದು ಡೆಡಿಕೇಶನ್ ಏನಿದೆ, ಇದೆಲ್ಲ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಆಕ್ಟ್ ಮಾಡಿರುವಂತ ಆಕ್ಟರ್ಸ್ ಆಗಿರ್ಬೋದು, ಎಲ್ಲರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ರಿಷಬ್ ಶೆಟ್ಟಿ ಬಗ್ಗೆ ಎರಡು ಮಾತಿಲ್ಲ, ಯಾಕೆಂದ್ರೆ ಲಾಸ್ಟ್ ಟೈಮ್ ಕಾಂತಾರದಲ್ಲೂ ಕೂಡ ನಿಮಗೆ ರಿಷಬ್ ಶೆಟ್ಟಿ ಬಗ್ಗೆ ಗೊತ್ತೇ ಇರುತ್ತೆ ಯಾವ ಲೆವೆಲ್ಗೆ ಆಕ್ಟಿಂಗ್ ಇತ್ತು ಅಂತ. ಸೊ ಅದೇ ಒಂದು ಚಾರ್ಮ್ ಏನಿದೆ ರಿಷಬ್ ಶೆಟ್ಟಿ ಮತ್ತೆ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ತನ್ನ ಆಕ್ಟಿಂಗ್ ಮೂಲಕ. ಲಾಸ್ಟ್ ಟೈಮ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದಂತ ಆಕ್ಟಿಂಗ್ ಸೀನ್ಸ್ ಅಥವಾ ಡೈಲಾಗ್ ಡೆಲಿವರೀಸ್ ಆಗಿರ್ಬೋದು, ಡೈಲಾಗ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಂತಹ ರೀತಿಗಳಾಗಿರ್ಬೋದು ಎಲ್ಲ ಆಕ್ಟರ್ಸ್ಗೆ, ಅದನ್ನೆಲ್ಲ ಇಲ್ಲಿ ಕೂಡ ಸೇಮ್ ಅದೇ ತರ ಕಂಟಿನ್ಯೂ ಮಾಡಿದ್ದಾರೆ. ಸೊ ಮೂವಿ ಯಾವ ತರ ಇದೆ, ಮೂವಿಯ ಮೇನ್ ಕಾನ್ಫ್ಲಿಕ್ಟ್ಸ್ ಅಥವಾ ಪ್ಲಾಟ್ಸ್ ಗಳನ್ನು ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಮತ್ತೆ ಬನ್ನಿ ಕಾಂತಾರ ಬಗ್ಗೆ ಹೇಳಿದಂತೂ ತುಂಬಾ ಇದೆ. ಸೊ ಮೂವಿ ಸ್ಟಾರ್ಟ್ ಆಗೋದು ಲಾಸ್ಟ್ ಕಾಂತಾರದಲ್ಲಿ ಒಂದು ದೈವ ಹೋಗಿ ಒಂದು ಕಡೆ ಮಾಯ ಆಗುತ್ತೆ. ಸೊ ಅದೇ ಒಂದು ಸ್ಕ್ರೀನ್ ಇಂದ, ಅದೇ ಒಂದು ಜಾಗದಿಂದ ಮೂವಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬಂದು ಕೇಳ್ತಾನೆ ಇಲ್ಲಿ ಯಾಕೆ ಮಾಯ ಆಯ್ತು ಅಂತ. ಸೊ ಆ ಒಂದು ಜಾಗದಲ್ಲಿ ಯಾಕೆ ಮಾಯ ಆಯ್ತು ಅನ್ನೋದಕ್ಕೆ ಸ್ಟೋರಿಗಳು, ಆ ಕತೆ ಪ್ರಾರಂಭ ಆಗತ್ತೆ. ಆ ಜಾಗದ ಬಗ್ಗೆ, ಆ ಜಾಗದಲ್ಲಿ ಇದ್ದಂತಹ ಟ್ರೈಬಲ್ಸ್ ಮತ್ತು ಆ ಒಂದು ಕಾಲದಲ್ಲಿ ಆ ಒಂದು ಮಣ್ಣನ್ನು ಆಳ್ತಾ ಇದ್ದ ರಾಜರ ಆಳ್ವಿಕೆ, ಇದನ್ನೆಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಸೊ ಅಲ್ಲಿಂದ ನಿಜ ಸ್ಟೋರಿ ಸ್ಟಾರ್ಟ್ ಆಗತ್ತೆ. ಒಂದು ರಾಜರಿಗೂ ಮತ್ತು ಕಾಡಲ್ಲಿರುವಂತಹ ಟ್ರೈಬಲ್ಸ್ ನಡುವೆ ಆಗುವಂತಹ ಚಕಮಕಿಗಳು, ಅವರ ಭಿನ್ನಾಭಿಪ್ರಾಯಗಳನ್ನ ಇಲ್ಲಿ ತೋರಿಸ್ಕೊಂಡು ಮೂವಿಯನ್ನ ನೀಟಾಗಿ ತೋರಿಸ್ತಾರೆ. ಮೇನ್ ಸ್ಟೋರಿ ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ ಮೂರು ಗ್ರೂಪ್ ಇರುತ್ತೆ. ಒಂದು ಬಾಂಗ್ರಾ, ಬಾಂಗ್ರಾ ರಾಜ ಮನೆತನ, ಮತ್ತೊಂದು ಕಾಂತಾರ ಕಾಡಿನವರು, ಒಂದು ಅವರವರಷ್ಟಕ್ಕೆ ಅವರವರ ಪಾಡಿಗೆ ಇರೋರು, ಮತ್ತೊಂದು ಕಡಪ ದಿಕ್ಕಿನವರು, ಈ ಧರ್ಮದ ಶಕ್ತಿಗಳನ್ನ ನಾಶ ಮಾಡ್ಲಿಕ್ಕೆ ಕಾಯ್ತಾ ಇರುವಂತಹ ಒಂದು ಟ್ರೈಬಲ್ಸ್. ಸೊ ಈ ಮೂರು ಗ್ರೂಪ್ ನಡುವೆ ಆಗುವಂತ ಭಿನ್ನಾಭಿಪ್ರಾಯಗಳು ಅಥವಾ ಹೊಡೆದಾಟಗಳಾಗಿರ್ಬೋದು, ಅದನ್ನೆಲ್ಲ ಸ್ಟೋರಿಯಲ್ಲಿ. ಮತ್ತೆ ಈ ಧರ್ಮ ಮತ್ತೆ ಅನಾಚಾರ ಜಾಸ್ತಿ ಆದಾಗ ಯಾವ ರೀತಿಯಲ್ಲಿ ಇಲ್ಲಿ ಈಶ್ವರ ಗಣಗಳ ಆಗಮನ ಆಗತ್ತೆ, ಅದನ್ನೆಲ್ಲ ಸ್ಟೋರಿಯಲ್ಲಿ ತೋರಿಸಿರುವಂತದ್ದು. ಮಾತಾಡೋದಾದ್ರೆ ಕೆಲವರೆಲ್ಲ ಕಂಪೇರ್ ಮಾಡ್ತಾ ಇದ್ದಾರೆ, ಕಾಂತಾರ 1 ಕಾಂತಾರ 2 ಚೆನ್ನಾಗಿದೆ. ನಾನು ಕಂಪೇರ್ ಮಾಡಿಕ್ ಹೋಗಲ್ಲ ಕಾಂತಾರ 1 ಕಾಂತಾರ 2 ಅಂತ. ಅದ್ರದ್ರ ಒಂದು ಸ್ಟೋರಿ ಲೈನ್ಗೆ, ಅದರ ಒಂದು ಸ್ಟೋರಿ ಪ್ಲಾಟ್ಗೆ ಮೂವಿ ಪರ್ಫೆಕ್ಟ್ ಆಗಿದೆ. ಎರಡು ಕೂಡ ಉತ್ತಮವಾಗಿ ಮಾಡಿದ್ದಾರೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬಜೆಟ್ ಹಾಕಿ ಆ ಒಂದು ಮೇಕಿಂಗ್ ವಿಜುವಲ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ದು ಕಾಂತಾರ 1 ಮತ್ತು ಕಾಂತಾರ 2 ಡಿಫರೆನ್ಸ್. ಅದು ಬಿಟ್ಟು ನಾನು ಅದಕ್ಕಿಂತ ಇದು ಚೆನ್ನಾಗಿದೆ, ಇದಕ್ಕಿಂತ ಅದು ಚೆನ್ನಾಗಿದೆ ಅಂತ ಹೇಳಿಕ್ ಹೋಗಲ್ಲ. ಅದ್ರ ಒಂದಂತೂ ಹೇಳ್ತೀನಿ, ಮೂವಿ ನೋಡಿದ್ರೆ ಮಾತ್ರ ನಿಮ್ಗೆ ದಿಸ್ ಮೂವಿ ಹ್ಯಾಸ್ ಟು ಕ್ಲೈಮ್ಯಾಕ್ಸ್. ಅಂದ್ರೆ ಮೂವಿಯಲ್ಲಿ 2 ಕ್ಲೈಮ್ಯಾಕ್ಸ್ ಇದೆ ಆ ತರ ಹೇಳ್ತಾ ಇಲ್ಲ, ನನಗನಿಸಿದ್ದಲ್ಲ ನಾನು ಹೇಳ್ತಿದ್ದೀನಿ. ಈ ಮೂವಿಗೆ 2 ಕ್ಲೈಮ್ಯಾಕ್ಸ್ ಇದೆ. ಕರೆಕ್ಟ್ ಆಗಿ ಇಂಟರ್ವಲ್ ಆಗಿ 1 hour 30 minutes ಆಗುವಾಗ 1 hour 30 minutes ಕ್ರಾಸ್ ಆದ್ಮೇಲೆ ನಿಮಗೆ ಫಸ್ಟ್ ಕ್ಲೈಮ್ಯಾಕ್ಸ್ ಫೀಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಂತಾರ ಫಸ್ಟ್ ಅಲ್ಲಿ ನಿಮಗೆ ಕ್ಲೈಮ್ಯಾಕ್ಸ್
ಕಾಂತಾರ ಫಸ್ಟ್ ನೀವು ಕ್ಲೈಮ್ಯಾಕ್ಸ್ ನೋಡ್ತಿಲ್ಲ, ಆ ಒಂದು ಲಾಸ್ಟ್ 20 ಮಿನಿಟ್ಸ್ ಅಲ್ಲಿ ಆಗುವಂತ ಗೂಸ್ ಬಂಪ್ಸ್, ಆ ವೈಟ್ ಏನು ತೋರಿಸಿದ್ದಾರೆ ಸ್ಕ್ರೀನ್ ಅಲ್ಲಿ ಪ್ರೆಸೆಂಟ್ ಏನ್ ಮಾಡಿದ್ದಾರೆ, ಅದು ನಿಮಗೆ ಮೂವಿ ಇಂಟರ್ವಲ್ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಆ ಫೀಲ್ ಸಿಗುತ್ತೆ. ಅದನ್ನಂತೂ ಈ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಮಾತ್ರ ಆಗಿದೆ. ಇಡೀ ಥಿಯೇಟರ್ ನೋಡ್ಕೊಂಡು ಫುಲ್ಲು ಏನು ಡಿಸ್ಕವರ್ ಅಂತ ಹೇಳ್ತಾರಲ್ಲ, ಆ ಲೆವೆಲ್ಗೆ ಶುರು ಮಾಡ್ತದೆ ಮೂವಿ ಅಂತ. ರಿಷಬ್ ಶೆಟ್ಟಿ ಅದರಲ್ಲಿ ಆಕ್ಟ್ ಮಾಡಿರುವಂತದ್ದು ಮಾತ್ರ ಸೂಪರ್ ಆಗಿದೆ. ಸೊ ಇದರಲ್ಲಿ ಒಂದು ಗುಳಿಗ ದರ್ಶನ ಏನಿದೆ, ಅದರಲ್ಲಿ ಪ್ರತಿಯೊಂದು ಗುಳಿಗನ ಅಂಶಗಳು ಇಲ್ಲಿ ಕಾಣಿಸುತ್ತದೆ. ನೆತ್ತರ, ಕತ್ತಲೆ ಕಾಣುಗಳಿಗ, ನೆತ್ತರ ಗುಳಿಗ, ರಾಹು ಗುಳಿಗ, ಎಲ್ಲವ ಗುಳಿಗನ ಅಂಶಗಳು ಏನಿದೆ ಅದನ್ನೆಲ್ಲವನ್ನ ನೀಟಾಗಿ ಡಿಸ್ಪ್ಲೇ ಮಾಡ್ತಾರೆ. ಮಾತ್ರ ನಿಮಗಂತೂ ಗೂಸ್ ಬರುವಂತ ಗ್ಯಾರಂಟಿ. ಸೊ ನಾನ್ ಹೇಳ್ತಿದ್ದ ಪ್ರಕಾರ ಇಲ್ಲಿ ಒಂದು 1 hour 30 minutes ಆದ್ಮೇಲೆ ಕ್ಲೈಮ್ಯಾಕ್ಸ್ ಬಂತು. ಅದ ನಂತರ ನಾನ್ ಅನ್ಕೊಂಡಿದ್ದೆ ಮೂವಿ ಆಲ್ಮೋಸ್ಟ್ ಅದ್ರ ನಂತರ ಒಂದು 55 minutes ಹೋಗುತ್ತೆ. ನಾನ್ ಅನ್ಕೊಂಡೆ ಈ ಲೆವೆಲ್ಗೆ ಕ್ಲೈಮ್ಯಾಕ್ಸ್ ಸೀನ್ ಅನ್ನ ಮಿಡಲ್ ಅಲ್ಲಿ ಈ ತರ ಪ್ರೆಸೆಂಟ್ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ ಮೂವಿಯಲ್ಲಿ. ಅದರ ನಂತರ ಸ್ಟೋರಿ ಮತ್ತೆ ಸ್ಮೂತ್ ಆಗಿ ಸ್ಟಾರ್ಟ್ ಆಗುತ್ತೆ. ನಿಜವಾಗಿ ಸ್ಟೋರಿ ಸ್ಟಾರ್ಟ್ ಆಗೋದು ಅಲ್ಲಿ ಗೋಮುಖ ವ್ಯಾಘ್ರವೆಲ್ಲ ಎದ್ದು ಬರ್ತಾರೆ. ಧರ್ಮದ ಹೆಸರಲ್ಲಿ ಅನಾಚಾರ ಮಾಡ್ಲಿಕ್ಕೆ ಎಲ್ಲಾ ತಲೆಗಳು ಹುಟ್ಟು ಹಾಕೊಳ್ಳುತ್ತೆ. ಸೊ ಇದು ಮೇನ್ ಸ್ಟೋರಿ, ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗೋದು ಅಲ್ಲಿಂದ. ಅದರ ನಂತರ ಸ್ಟೋರಿ ನೀಟಾಗಿ ಹೋಗುತ್ತೆ, ನಿಮ್ಗೆ ಅರ್ಥ ಆಗತ್ತೆ ಯಾರು ಏನು, ಯಾವ ಕ್ಯಾರೆಕ್ಟರ್ಸ್ ಯಾವ ತರ ಅಂತ. ಸೊ ಕ್ಲೈಮ್ಯಾಕ್ಸ್ ಕೂಡ ಆಗಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಆಕ್ಟಿಂಗ್ ಆಗಿರ್ಬೋದು ಸೂಪರ್. ಲಾಸ್ಟ್ ಕಾಂತಾರ ಮತ್ತು ಈ ಕಾಂತಾರದಲ್ಲೂ ಕೂಡ ರಿಷಬ್ ಪ್ರೆಸೆಂಟೇಶನ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಮತ್ತೊಂದು ರೂಪ ಎದ್ದು ಬರುತ್ತೆ, ಅನಾಚಾರ ಧರ್ಮನ ಮೆಟ್ಟಿ ಹಾಕ್ಲಿಕ್ಕೆ. ಸೊ ಅದನ್ನೆಲ್ಲ ನೀವು ಅದ್ರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ತೀರಾ. ಕ್ಲೈಮ್ಯಾಕ್ಸ್ ಅಲ್ಲಿ ದಂತಕಥೆ ಅಧ್ಯಾಯ 2ರ ಬಗೆಗೆ ಕೂಡ ರಿವೀಲ್ ಮಾಡ್ತಾರೆ. ಇದನ್ನು ಸ್ಪಾಯ್ಲರ್ ಅನ್ನ ನೀಟಾಗಿ ತೋರಿಸ್ತಾರೆ ಮೂವಿಯಲ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಕರೆಕ್ಟ್ ಆಗಿ 1 hour 40 minutes ಅಂದ್ರೆ ಕರೆಕ್ಟ್ ಆಗಿ ಮೂವಿ ಸ್ಟಾರ್ಟ್ ಆಗಿ 1 hour 40 minutes ಗೆ ನಿಮಗೆ ಕ್ಲೈಮ್ಯಾಕ್ಸ್ ಫೀಲ್ ಬರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಪಾಯಿಂಟ್ ಮಾಡ್ಕೊಳ್ಳಿ. ಆ ಒಂದು 5-10 minutes ಮಾತ್ರ ಆ ಸ್ಕ್ರೀನ್ ಅಲ್ಲಿ ತೋರಿಸಿರುವಂತಹ ಒಂದು ಆಕ್ಷನ್ಸ್, ಪ್ರೆಸೆಂಟೇಷನ್ ಸೂಪರ್ ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದಿಷ್ಟು ನನ್ನ ಅನಿಸಿಕೆ. ಕಾಂತಾರ ಲೆಗಸಿಯನ್ನ ಕ್ಯಾರಿ ಮಾಡಿದ್ದಾರೆ ಅಂತ ನಾನಂತೂ ಹೇಳ್ತೇನೆ. ಸೊ ಅದನ್ನ ನೀವು ಕೂಡ ಕಂಡುಮಿಸ್ಕೊಳ್ಬೇಕು ಅಂದ್ರೆ ನೀವಂತೂ ಮೂವಿ ನೋಡ್ಲೇಬೇಕು. ಆದಷ್ಟು ಬೇಗ ಮೂವಿ ನೋಡಿ ಖುಷಿ ಪಡಿ ಅಂತ ಹೇಳ್ತೀನಿ. ಸೊ ಅವರ ಎಫರ್ಟಿಗೆ ಒಂದು ದೊಡ್ಡ ಸಲ್ಯೂಟ್. ರಿಷಬ್ ಶೆಟ್ಟಿ ಟೀಮ್, ಟೆಕ್ನಿಷಿಯನ್ಸ್, ವಿಜುವಲ್ಸ್, ಎಡಿಟಿಂಗ್, BGM ಎಲ್ಲಾ ರೀತಿಯಲ್ಲೂ ಒಂದು ಏನ್ ಮಾಡಿದ್ದಾರೆ, ಪ್ರೆಸೆಂಟ್ ಮಾಡಿದ್ದಾರೆ ಅಲ್ವಾ, ಅದ್ಭುತವಾಗಿ ನೀಟಾಗಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿ ಇದೊಂದು ಗಿಫ್ಟ್ ಅಂತ ಹೇಳ್ತೇನೆ ಈ ಮೂವಿ ಕಾಂತಾರ. ಫಸ್ಟ್ ಕಾಂತಾರ ಮತ್ತೆ ಇದು ಕಾಂತಾರ ಚಾಪ್ಟರ್ 1. ಸೊ ಪ್ಲೀಸ್ ಡೂ ವಾಚ್ ಮೂವಿ. ಅದೇ ರೀತಿ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.